ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮುದುಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಮೃತ ರಘು, ಉಪಾಧ್ಯಕ್ಷರಾಗಿ ದಿವ್ಯಾ ಚೆನ್ನೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಮಂಗಳಮ್ಮ ಕರಿಗೌಡ, ಉಪಾಧ್ಯಕ್ಷರಾದ ವಸಂತ ಪ್ರದೀಪ್ ರವರು ರಾಜೀನಾಮೆಯಿಂದ ತೆರವಾಗಿದ್ದಂಥ ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅಮೃತ ರಘು ಎಂಬಿ, ಉಪಾಧ್ಯಕ್ಷರ ಸ್ಥಾನಕ್ಕೆ ದಿವ್ಯಾ ಚೆನ್ನೇಗೌಡರವರು ಬಿಟ್ಟರೆ ಉಳಿದವರು ಯಾರು ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆಯ ಅಧಿಕಾರಿಯಾಗಿದ್ದಂಥ ಸಹಕಾರ ಇಲಾಖೆಯ ಅಧಿಕಾರಿ ಆದಿಲ್ ಫಾಷ್ ಆಯ್ಕೆಯನ್ನ ಘೋಷಣೆಯನ್ನ ಮಾಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧುಗೆರೆ ಪರಮೇಶ್ ಮಾತನಾಡಿ, ಸಂಘದ ನಿರ್ಮಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಸಂಘದ ಆರ್ಥಿಕತೆಗೆ ಶ್ರಮ ವಹಿಸಿದ್ದಾರೆ. ನೂತನ ಆಡಳಿತ ಮಂಡಳಿ ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲು ಶ್ರಮವಹಿಸಬೇಕು ಅಂತ ಸಲಹೆಯನ್ನ ನೀಡಿದ್ರು. ನೂತನ ಉಪಾಧ್ಯಕ್ಷ ದಿವ್ಯಾ ಚೆನ್ನೇಗೌಡ, ನಿರ್ದೇಶಕರಾದ ಮಂಗಳಮ್ಮ ಕರಿಗೌಡ, ವಸಂತ ಪ್ರದೀಪ್ ಹಾಗೂ ಸೌಭಾಗ್ಯ ಕಲಾವತಿ, ಲತಾ ಸುಂದ್ರಮ್ಮ, ಕೃಷ್ಣಕುಮಾರಿ, ಮಂಜುಳಾ, ಸುಜಾತ, ವನಜಾಕ್ಷಿ, ಸಂತೋಷ್, ಗಂಜಿಗೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಶಂಕರನಾಗ, ಯಜಮಾನ ಕರಿಗೌಡ ಮತ್ತು ಗೌಡೇಗೌಡ, ಎಂಬಿ ಲೋಕೇಶ್ ಮತ್ತಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಬೂಕನಕೆರೆ ಹೋಬಳಿ ಮುದುಗೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ 1 ವರ್ಷ ಏನು ಯಥಾಸ್ಥಿತಿ 5 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗಬೇಕು ಅಂತ ನಾವು ಏನು ಒಂದು ಮಾತಾಡಿದೋ ಅದರಂತೆ ರಾಜೀನಾಮೆ ಕೊಡಿಸಿ 2ನೇ ಅವಧಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರನ್ನ ಪಕ್ಷಾತೀತವಾಗಿ 2 ಪಕ್ಷದ ಒಂದು ಇದರಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ಇವತ್ತು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇವತ್ತು ನಮ್ಮ ಡೈರಿಯ ಒಂದು ಉತ್ತಮವಾದ ಬೆಳವಣಿಗೆಗೆ ಸಹಕರಿಸಲಿ. ನಮ್ಮ ಡೈರಿ ಬಾಡಿ 11 ಜನ ನಿರ್ದೇಶಕರು ಒಂದು ಉತ್ತಮವಾಗಿ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಅಧ್ಯಕ್ಷರಾಗಿ ಅಮೃತ ರಘು ಅವರು, ಉಪಾಧ್ಯಕ್ಷರಾಗಿ ದಿವ್ಯಾ ಮತ್ತು ಚೆನ್ನೇಗೌಡ ಅವರನ್ನ ಅವಿರೋಧವಾಗಿ ಆಯ್ಕೆಗೆ ತೀರ್ಮಾನ ಮಾಡಿದ್ರು.